12ನೇ ಶತಮಾನದಲ್ಲಿ ಅಲ್ಲಿ ಬಂದಿರತಕ್ಕಂಥ ಅನೇಕ ಶಿವಶರಣೀಯರೇನದಾರಲ್ಲ ಅವರೆಲ್ಲ ಇದ ಆನಂದದೊಳಗೆ ಬದುಕ್ತಿದ್ರು. ದಿವಸ ಅವ್ರ ಹತ್ರ ಏನು ಗಳಿಸಿಡೋದಕ್ಕೆ ಕೂಡಿಡೋದಕ್ಕೆ ಬ್ಯಾಂಕ್ನಾಗ ಇಡೋದಕ್ಕೆ ಏನೂ ರೊಕ್ಕ ಇರಲಿಲ್ಲ. ಅಕ್ಕ ಮಹಾದೇವಿ ತಾಯಿ ಏನು ಡಿಪಾಸಿಟ್ ಇಟ್ಟು ಹೋಗ್ಯಾಳನು, ಎಲ್ಲಿರೋ ಬಂಗಾರ ಡಿಪಾಸಿಟ್ ಇಟ್ಟು ಸಿಕ್ಕಾಪಟ್ಟೆ ರೊಕ್ಕ ಡಿಪಾಸಿಟ್ ಮಾಡಿ ನನಗೆ ಬೇಕಂತ ಏನೂ ಇಲ್ಲ, ಹಾಕ್ಕೊಳ್ಳೋದಕ್ಕೆ ಬಟ್ಟೆನೇ ಇರಲಿಲ್ಲ. ತನ್ನ ಕೇಶಾಂಬರವನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ನಾಡಿಗೆ ಬೆರಗಾಗುವಂಥ ವಚನಗಳನ್ನು ಹೇಳ್ತಾ ಅವತ್ತಿನ ಕಾಲಕ್ಕೆ ನಾಡಿನ ಜನಕ್ಕೆ ಬೆರಕಾಗುವಂಥ ಬದುಕನ್ನು ಬದುಕಿ ಹೋದ್ರಲ್ಲ, ನಿಜವಾದ ಆನಂದ ಮನಸ್ಸಿನಾಗೈತೆ ಹೊರತಾಗಿ ಹೊರಗಿಲ್ಲ. ಹೊರಗಿನ ಜನ ನೋಡ್ಕೊಂತ ಬದುಕಿದ್ರಿ ಅಂತಂದ್ರೆ ನಿಮಗೆ ಆನಂದ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. जीवन जगत असताना जीवन जगत असताना माझ्यापेक्षा मोठा कोण आहेत ना त्यांना बघू नका. ಅವ್ರ ನೋಟ ನೋಡುವಂಗಿಲ್ಲ. ಜೀವನ ಮಾಡಬೇಕಾದ್ರೆ माझ्यापेक्षा कमीत कोण आहे त्यांना बघून जीवन करावा. ಯಾರು ನಮ್ಗಿಂತ ಸಣ್ಣವ್ರು ಅದಾರಲ್ಲ, ನಮ್ಗಿಂತ ಸಣ್ಣವ್ರು ಯಾರು ಅದಾರ ಅವ್ರು ನೋಡ್ಬೇಕು ಜೀವನ ಮಾಡೋ ಮುಂದೆ. ಸಾಧನ ಕರತ ಅಸ್ತಾನ ಸಾಧನೆ ಮಾಡ್ಬೇಕನ್ನುವಂಥ ಟೈಮ್ದಾಗ ನಮ್ಗಿಂತ ಸಣ್ಣವ್ರು ನೋಡಂಗಿಲ್ಲ, ನಮ್ಗಿಂತ ದೊಡ್ಡವರನ್ನು ನೋಡಿ ಸಾಧನೆ ಮಾಡುವಂಥ ಟೈಮ್ದಾಗ ಜೀವನ ಮಾಡಬೇಕು. ಜೀವನ ಮಾಡುವಂಥ ಟೈಮ್ದಾಗ ನಮ್ಗಿಂತ ಕೆಳಮಟ್ಟದವ್ರನ್ನ ನೋಡಿ ಜೀವನ ಮಾಡಬೇಕು. ಅಂದಾಗ ಜೀವನ ಅನ್ನುವಂಥದ್ದು ಏನನ್ನುವಂಥದ್ದು ಗೊತ್ತಾಗ್ತದೆ. ಸೈಕಲ್ ಮೇಲೆ ಹೊಂಟಾವ ಕಾರ್ನವನ್ನ ನೋಡಿ, ಸೈಕಲ್ ಮೇಲೆ ಹೊಂಟಾವ ಕಾರ್ನವನ್ನ ನೋಡಿ ಏನು ಅನ್ಕೋಬೇಕು, ಏ ಪರಮಾತ್ಮ ನನಗೆ ಸೈಕಲ್ ಕೊಟ್ಟಾನಲ್ಲೋ ಮರ ಕಾರ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಕಾರ್ನವನ್ನ ನೋಡ್ಬೇಕು ಹೋಗ್ಬಾರ್ದು. ಕಾರ್ನಾಗ ಕುಂತವ್ನು ನೋಡಿ ಜೀವನ ಮಾಡಕ್ಕೆ ಹೋಗ್ಬಾರ್ದು. ಅವ ಯಾರು ನೋಡ್ಬೇಕು, ಈಗ ವಿಮಾನದಾಗ ಹೊಂಟಿರ್ತಾನಪ್ಪ ಯಾವನಾರ, ವಿಮಾನದಾಗ ಹೊಂಟಾವ ಬೇರೆ ಏನಾರು ನೋಡಿ ದುಃಖ ಮಾಡ್ಕೋಬಾರ್ದು. ಕಾರ್ನಾಗ ಕುಂತಾವ ಪರಮಾತ್ಮ ನನಗೆ ವಿಮಾನ ಹತ್ತುವಂಥ ಭಾಗ್ಯ ಕೊಟ್ಟಿಲ್ಲ, ನನಗೆ ಬರೀ ಕಾರ್ ಕೊಟ್ಟನಂತ ದುಃಖ ಮಾಡ್ಕೊಂಡ್ರೆ ಹೆಂಗೆ ಅವ ಅನ್ಕೋಬೇಕು. ಸೈಕಲ್ ಮೋಟ್ರ್ ಮೇಲೆ ಹೊಂಟಿರ್ತಾರಲ್ಲ ಅವ್ರು ನೋಡ್ಬೇಕು, ಭಗವಂತ ಮಲ ಏನು ಕೊಟ್ಟಾನ, ಕಾರರ ಕೊಟ್ಟಾನ. ಎಷ್ಟೋ ಮಂದಿ ಸೈಕಲ್ ಮೇಲೆ ಊಟ ಮಾಡಿ ಅಡ್ಡಾಡಕತ್ತಾರಲ್ಲಪ್ಪ, ನನ್ನ ಚಲೋ ಕಾರ್ ಗಾಡಿನ ಕೊಟ್ಟಾನಲ್ಲ, ವಿಮಾನ ತೊಗೊಂಡು ಏನು ಮಾಡಲಿ ಅಂತ ಆನಂದ ಪಡ್ಬೇಕು. ಇನ್ನು ಸೈಕಲ್ ಮೇಲೆ ಮೋಟ್ರನ್ನೇ ಹೊಂಟಾವ ಕಾರ್ನೇ ಅವ್ನು ನೋಡಿ ದುಃಖ ಪಡುವಂಗಿಲ್ಲ. ಅವ ಏನು ಅನ್ಕೋಬೇಕು, ನನಗೆ ಪರಮಾತ್ಮ ಸ್ಪೀಡ್ ಹೋಗೋಕ್ಕೆ ಮೋಟ್ರ್ ಬೈಕರ ಕೊಟ್ಟಾನ. ಎಷ್ಟೋ ಮಂದಿ ಸೈಕಲ್ ಮೇಲೆ ಹೊಂಟಾರಲ್ಲ ಅವ್ರು ನೋಡಿ ಆನಂದ ಪಡಬೇಕು. ಸೈಕಲ್ನಾಗ ಹೊಂಟಾವ ಅವ ಮೋಟ್ರ್ ಸೈಕಲ್ನಾಗ ಹೊಂಟಾವನ್ನ ನೋಡಿ ದುಃಖ ಮಾಡ್ಕೊಳಂಗಿಲ್ಲ. ಅವ ಏನು ಅನ್ಬೇಕು, ನನ್ನ ಪರಮಾತ್ಮ ಸೈಕಲರ ಕೊಟ್ಟಾನ. ಎಷ್ಟೋ ಮಂದಿ ಹಂಗೆ ಅಡ್ಡಾಡಕತ್ತಾರಲ್ಲ, ಅಡ್ಡಾಡುವಂಥ ವ್ಯಕ್ತಿಗಳನ್ನು ನೋಡಿದಾಗ ಆನಂದ ಅನ್ನಿಸ್ಬೇಕು. ಇನ್ನು ಸೈಕಲ್ನಾಗ ಹೊಂಟಾವ ಅಡ್ಡಾಡಕ್ಕಂತ ಹೊಂಟಾವ ಸೈಕಲ್ನಾಗ ನೋಡಿ ದುಃಖ ಪಡುವಂಗಿಲ್ಲ. ಎಷ್ಟೋ ಮಂದಿ ಕಾಲಾಗ ಹಾಕೊಳ್ಳೋದಕ್ಕೆ ಚಪ್ಪಲಿ ಇಲ್ಲಾರ್ದ ಕಾರಣಕ್ಕೆ ದೊಡ್ಡ ದೊಡ್ಡ ಬಾಟ್ಲಿಗಳನ್ನು ಚಪಟಿ ಮಾಡ್ಕೊಂಡು ಬಾಟ್ಲಿಯನ್ನು ಕಾಲಿ ಕಟ್ಕೊಂಡು ಅಡ್ಡಾಡೋರು ಜಗತ್ತಿನಾಗ ರಗಡ ಮಂದಿ ಅದಾರ. ಅವ್ರು ನೋಡಿದಾಗ ಅನಿಸ್ಬೇಕು, ನನಗೆ ಹಾಕೊಳ್ಳೋದಕ್ಕೆ ಯಾರು ಚಲೋ ಚಪ್ಪಲಿನ ಅದಾವಲ್ಲಪ್ಪ, ಅವ್ಗೆ ಹಾಕೊಳ್ಳೋದಕ್ಕೆ ಬಾಟ್ಲಿ ಕಟ್ಕೊಂಡು ಅಡ್ಡಾಡ್ತಾನಲ್ಲ ಅಂಥವ್ನು ನೋಡಿ ಆನಂದ ಪಡಬೇಕು. ಇನ್ನು ಚಪ್ಪಲಿ ಇಲ್ಲಾರ್ದವ ಚಪ್ಪಲಿ ಇದ್ದವ್ ನೋಡಿ ಆನಂದ ಪಡಂಗಿಲ್ಲ. ಪರಮಾತ್ಮ ಚಲೋ ಅಡ್ಡಾಡಕ್ಕೆ ಯಾರು ಕಾಲರ ಕೊಟ್ಟಾನಪ್ಪ, ಎಷ್ಟೋ ಮಂದಿ ಕಾಲ ಇಲ್ಲ ಅಂತ ತಿಳ್ಕೊಂಡು ಬಿಟ್ರೆ ಎಷ್ಟು ಆನಂದ ಇರ್ತದೆ ನೋಡ್ರಿ. ಪಕ್ಷಿಗಳು ಚಂದ ಬದುಕ್ತಾವ್ರಿ, ನಮಗೇನಾಗೈತಿ, ಪಕ್ಷಿಗಳು ಎಷ್ಟು ಚಂದ ಬದುಕ್ತಾವ. ಒಂದು ಕಾಗಿ ನೋಡಿದ್ರೆ ಯಾರಿಗಾರ ಖುಷಿ ಆಕೈತಿ, ಯಾರಿಗಾರ ಖುಷಿ ಆಕೈತಮ್ಮ. ಕಾಗಿ ಎಲ್ಲಿ ಕುಂತ್ರೂ ಅದು ಹೊಡೆದು ಎಬಸ್ತಾರ. ಅದಕ್ಕೆ ಯಾರೋ ಒಬ್ರು ಕೇಳಿದ್ರು, ಅಲ್ಲ ಕಾಗಿ ಭಗವಂತ ನೀನು ಚಲೋ ಬಣ್ಣನ ಕೊಟ್ಟನ, ಬಣ್ಣನೂ ಕೊಟ್ಟಿಲ್ಲ, ಅದನ್ನು ಕರ್ಗ್ ಮಾಡಿ ಇಟ್ಬಿಟ್ಟಾನ. ಒಂದು ಬಣ್ಣನೂ ಚಲೋ ಕೊಟ್ಟಿಲ್ಲ, ಅಟ್ಲೀಸ್ಟ್ ನಿನ್ನ ಕಂಠನರ ಚಲೋ ಕೊಡ್ಬೇಕಾಗಿತ್ತಲ್ಲವ. ಬಣ್ಣ ಹೋಗ್ಲಿ ಬಿಡು, ಕಂಠನರ ಚಲೋ ಕೊಟ್ಟಿದ್ರೆ ಎಷ್ಟು ಆನಂದ ಇರ್ತಿತ್ತು. ಕಂಠನೂ ಚಲೋ ಕೊಟ್ಟಿಲ್ಲ. ಆ ಕಂಠ ಚಲೋ ಕೊಟ್ಟಿದ್ರೆ 4 ಮಂದಿ ಕೇಳ್ತಿದ್ರು. ಕಾಗಿ ಯಾರು ಒದರದು ನೋಡಿ ಭಾಳ ಇಂಪೈತೆ ಅಂತ ತಿಳ್ಕೊಂಡು ಕುತ್ಕೊಂಡು ಕೇಳಿರ್ನಿ ಯಾರು ಕೇಳಂಗಿಲ್ಲ, ಕರ್ಕಶ ಇರ್ತದ ಅದಂತ. ಕಾಗಿಗೆ ಕಂಠನೂ ಚಲೋ ಕೊಡಲಿಲ್ಲ, ನಿನಗೆ ಬಣ್ಣನೂ ಚಲೋ ಕೊಡಲಿಲ್ಲ, ಆದರೂ ಸಹಿತ ಇಟ್ಟಾಕೊಂಡೆ ಹ್ಯಾಪಿ ಇರ್ತಿದೆಯಲ್ಲ, ಏನು ನಿನ್ನ ಸೀಕ್ರೆಟು ಅಂತ ಕೇಳ್ತದೆ. ಹಿಂಗೆ ಕೇಳಿದರೆ ಕಾಯಿಗೆ ಒಂದು ಮಾತನ್ನು ಹೇಳ್ತದೆ. ಏನು ಹೇಳ್ತದಂದ್ರೆ, ಭಗವಂತ ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಒಪ್ಕೋತೀನಿ, ಭಗವಂತ ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಒಪ್ಕೋತೀನಿ, ಭಗವಂತ ಚಲೋ ಕಂಠ ಕೊಟ್ಟಿಲ್ಲ ಒಪ್ಕೋತೀನಿ. ಆದರೆ ಈ ಜಗತ್ತಿನೊಳಗಿರತಕ್ಕಂಥ ಅನೇಕ ವ್ಯಕ್ತಿಗಳನ್ನು ಕಂಡು ಆನಂದ ಪಡುವಂಥ ಬುದ್ಧಿಯನ್ನು ಕೊಟ್ಟಾನ, ಕರೆದುಕೊಂಡು ಬಂದು ಉಣ್ಣುವಂಥ ಆನಂದವನ್ನು ಕೊಟ್ಟಾನ. ಇದಕ್ಕಿಂತ ದೊಡ್ಡ ಆನಂದ ನನಗೆ ಯಾವುದು ಇಲ್ಲ ಅಂತ ತಿಳ್ಕೊಂಡು ಒಂದು ಕಾಗಿ ಹೇಳ್ತದೆ. ಯಾರೋ ಒಂದು ಜೇನು ಹುಟ್ಟು ಮಧುಮಕ್ಕಿ ಅಂತೀರ, ಏನಂತೀರ ಜೇನಿಗೆ, ಏನಂತೀರಮ್ಮ, ಜೇನು ಅಂತಿರಲ್ಲ. ಜೇನು ಹುಟ್ಟು ಜೇನು ತಯಾರು ಮಾಡ್ತದೆ. ಎಷ್ಟೋ ದಿವಸಗಳ ಕಾಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮಕರಂದವನ್ನು ಸ್ಟಾಕ್ ಮಾಡ್ಕೊಂಡು ತನಗೆ ಬೇಕಂತ ತಿಳ್ಕೊಂಡು ಹುಟ್ಟು ರೆಡಿ ಮಾಡಿ ಅದ್ರಾಗ ತುಪ್ಪ ರೆಡಿ ಮಾಡ್ಕೊಂಡಿರ್ತದೆ. ಇವ್ರು ಮನುಷ್ಯರು ಏನು ಮಾಡ್ತಾರೆ, ಪಟ್ನ ಹೋಗಿ ಒಂದಿಷ್ಟು ಬೆಂಕಿ ಹಿಂಗೆ ಅಡ್ಡಾಡಿಸಿ ಇದ್ದು ತುಪ್ಪ ಎಲ್ಲ ಬಳ್ಕೊಂಡು ಹಿಂಗೆ ಬರ್ತಾರೆ. ಮತ್ತು ಹೊಳ್ಳೆದು ತನ್ನ ಪ್ರಯತ್ನ ಬಿಡಂಗಿಲ್ಲ. ಇವ ಅಭಿಷಾನ ಅಂದ್ರೂ ಸಹಿತ ಎಷ್ಟೋ ಹುಳ ಸುಟ್ಟು ಹೋಗಿರ್ತಾವ, ಸುಟ್ಟು ಹೋದ್ರೂ ಸಹಿತ ಮತ್ತೆ ಹೋಗಿ ಹುಟ್ಟಿಡ್ತಾವ, ಮತ್ತು ತುಪ್ಪ ರೆಡಿ ಮಾಡ್ತಾವ. ಹುಟ್ಟು ಇಟ್ಟು ತುಪ್ಪ ರೆಡಿ ಮಾಡಬೇಕಾದ್ರೆ ಯಾರೋ ಒಬ್ರು ಕೇಳ್ತಾರಂತ, ಅಲ್ಲ ನಿನ್ನ ಕಚ್ಚಾಕ ದೊಡ್ಡ ಶಕ್ತಿ ಕೊಟ್ಟಾನ ಪರಮಾತ್ಮ, ಅವ ಬಂದು ಬೆಂಕಿ ಇಟ್ಟು ಗುಡ್ಲೇನ ಹಾರಿ ಹೊಕ್ಕಿದಿ, ಅವ ತುಪ್ಪ ತಕೊಂಡು ಹೊಕ್ಕಾನ, ಮತ್ತು ಅವ ತಕೊಂಡು ಹೊಕ್ಕಾನ ಅನ್ನೋದ ಕರೆ. ಆದರೆ ಮತ್ತ್ಯಾಕೆ ತಯಾರು ಮಾಡ್ತೀಯ ಅಂತ ಕೇಳಿದವ. ಮತ್ತ್ಯಾಕೆ ತಯಾರು ಮಾಡ್ತೀಯ ಅಂತ ಕೇಳಿದ್ರೆ ಅದು ಜೇನು ಹುಳ ಹೇಳ್ತದಂತ. ನೋಡು, ನಾ ಇಟ್ಟು ತುಪ್ಪವನ್ನು ಕದಿಯುವಂಥ ಕಲಾ ಪರಮಾತ್ಮ ಮನುಷ್ಯಾಗಿಟ್ಟಾನ. ನಾನು ಇಟ್ಟು ತುಪ್ಪವನ್ನು, ನಾ ರೆಡಿ ಮಾಡಿರುವಂಥ ತುಪ್ಪವನ್ನು ಕದಿಯುವಂಥ ಕಲಾ
ಪರಮಾತ್ಮ ಮನುಷ್ಯಾಗಿಟ್ಟಾನ, ಹೊಳ್ಳಿ ತುಪ್ಪ ರೆಡಿ ಮಾಡುವಂಥ ತಾಕತ್ತು ನನಗೆ ಕೊಟ್ಟಾನ, ಹೀಗಾಗಿ ನಾ ಯಾವತ್ತೂ ಚಿಂತೆ ಮಾಡಂಗಿಲ್ಲ ಅಂತ ಅದು ಹೇಳ್ತದೆ. ಇಷ್ಟೆಲ್ಲ ತಿಳ್ಕೊತೀವಿ, ಇಷ್ಟೆಲ್ಲ ಮಾಡ್ಕೋತೀವಿ. ಒಂದು ಸಣ್ಣ ಘಟನಾ ಜೀವನದಾಗ ಆತಂದ್ರೆ ನನಗೇನು ರೀ ಹಂಗಾಗಿಬಿಟ್ಟೈತಿ ಅಂತ ಹೊಳ್ಳ ತರುಚು ಗಾಯವ ಕೆರೆದು ಹುಣ್ಣನಾಗಿ ಪದುಕಪಿಯು ಕೊರತೆಯೊಂದನು ನೀನು ಅನುದಿನವೂ ನೆರಳಿ ಧರೆಯೆಲ್ಲವನ್ನು ಶಪಿಸಿ ನರಳುವುದು ಬಾಳೇನು ಮಂಕುತಿಮ್ಮ. ಒಂದು ಮಂಗೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಹೆಂಗೆ ಗಾಯವನ್ನು ಕೆರೆದು ಅದ ಗಾಯದೊಳಗೆ ಹುಣ್ಣನ್ನಾಗಿ ಮಾಡಿಕೊಂಡು ಅದು ಹೆಂಗೆ ಸತ್ತು ಹೋಗ್ತದೆ. ಆಗಿರುವಂಥ ಒಂದೇ ಘಟನೆ ಹೊಳ್ಳ ನೆನೆಸ್ಕೊಂಡು ಮಂದೊಬ್ಬನ ಮುಂದೆ ಹೇಳಿ ಅದ್ರಾಗ ನಿನ್ನ ಜೀವನ ನೀನು ನೆನೆಸ್ಕೊಂಡು ಹೋಗಿ ಅಂದ್ರೆ ನಿಂದಂಥ ಜೀವನ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಷ್ಟೈತೆ ಅನ್ನೋದ್ರಾಗ ಮುಖ್ಯ ಅಲ್ಲ, ಎಷ್ಟು ಆನಂದವಾಗಿದ್ದೇವೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯ. ಆನಂದವಾಗಿ ಬದುಕಕ್ಕೆ ಭಾಳ ರೊಕ್ಕನ ಬೇಕಂತೇನಿಲ್ಲ, ಇರುವಷ್ಟರೊಳಗನ ಆನಂದವಾಗಿ ಇರಾಕೆ ಬದುಕಕ್ಕೆ ಬರ್ತೈತೆ ಅನ್ನುವಂಥ ಸತ್ಯವನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಇದನ್ನು ಕಲಸಾಕನ 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣನವ್ರು ಏನು ಮಾಡಿದರು ಅಂತಂದ್ರೆ ಮಹಾಮನೆಯನ್ನು ಏನು ತಯಾರು ಮಾಡಿದ್ರಲ್ಲ, ಮಹಾಮನೆಯೊಳಗೆ ಎಂತಿಂಥ ಜನ ಬರೋರು ಅಂತ ಮಾಡ್ರಿ ನೀವು. ಮೊದಲು ಬಸವಣ್ಣನವರ ಪ್ರಭಾವ ಎಲ್ಲ ಕಡೆ ಬಂತು. ಬಸವಣ್ಣನವ್ರು ಕೇಳಿದ್ದು ಕೊಡ್ತಾರಂತ. ಕರುಣಾಮೂರ್ತಿ ಅದಾರಂತ, ಸಹನಾಮೂರ್ತಿ ಅದಾರಂತ, ಪ್ರಧಾನಮಂತ್ರಿ ಪಟ್ಟದಾಗಿದ್ರು ಮೈ ಮೇಲೆ ಬಂಗಾರ ಹಾಕ್ಕೊಂಡಿಲ್ಲ ಅಂತ. ಅವ್ರ ಆಡಳಿತ ಹೆಂಗೈತೆ ಅಂದ್ರೆ ಯಾರಿಗಾರ ಅನ್ನ ಬೇಕು ಅಂತಂದ್ರೆ ಅವ್ರಿಗೆ ಸ್ವತಃ ಅವರ ತಮ್ಮ ಇದ್ರೊಳಗೆ ಮಹಾಮನೆಯೊಳಗೆ ದೊಡ್ಡ ದಾಸೋಹ ಮಾಡಾಕತ್ತಾರಂತ. ಮೊದಲು ಹೆಂಗೆ ಬಂತು ಮಂದಿ. ಬಂದ ಕೂಡ್ಲೇನ ಆ ಕಲ್ಯಾಣದೊಳಗೆ ಎಂಥ ಕ್ರಾಂತಿ ಆಗ್ತದೆ ಅಂತಂದರೆ ಅವತ್ತಿನ ಕಾಲಕ್ಕೆ ನಿಮಗೆ ಗೊತ್ತಿರಲಿ, ದುಡಿಯೋರಿಗೆಲ್ಲ ಜೀತದಾಳ ಅಂತಿದ್ರು. ಯಾರು ದುಡಿತಿದ್ರಲ್ಲ ಕಲ್ಯಾಣದೊಳಗೆ ಅಪ್ಪ ಬಸವಣ್ಣನವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆಕ್ಕೆ ಹೇಳ್ಬಾರ್ದಮ್ಮ, ಸ್ವಲ್ಪ ನಡುವಿದ್ದವರು. ಕಲ್ಯಾಣದೊಳಗೆ ಅಪ್ಪ ಬಸವಣ್ಣನವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆಕ್ಕೆ ಅದು ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ದುಡಿಯೋರು ಭಾಳ ಬಡವರಾಗಿರ್ತಿದ್ರು. ಯಾರು ದುಡಿಸ್ಕೊಂತಿದ್ರಲ್ಲ ಅವ್ರು ಭಾಳ ದೊಡ್ಡವರಾಗಿರ್ತಿದ್ರು. ಇದನ್ನು ತಲೆಗಿಟ್ಟು ಹೊಡ್ರಿ. ಯಾರು ದುಡಿತಾರ ಅವರು ಭಾಳ ಬಡವರಾಗಿರ್ತಿದ್ರು, ಆದರೆ ದುಡಿಸ್ಕೊಳ್ಳೋರು ಶ್ರೀಮಂತರಾಗಿರ್ತಿದ್ರು. ಆದರೆ ಅಪ್ಪ ಬಸವಣ್ಣನವರು ಕಲ್ಯಾಣದ ನಾಡಿಗೆ ಬಂದ ನಂತರದಲ್ಲಿ ದುಡಿಸ್ಕೊಳ್ಳೋ ದೊಡ್ಡವಾಗ ಹಾಕೋದಿಲ್ಲ, ಯಾವ ದುಡ್ಕೊಂತ ಅದಾನ ಅವ ಶ್ರೀಮಂತ ಆಗಬೇಕು, ಅವ ದೊಡ್ಡವ ಆಗ್ಬೇಕಂತ ತಿಳ್ಕೊಂಡು ದುಡಿಯುವಂತಹ ವ್ಯಕ್ತಿಗಳಿಗೆ ಕಾರ್ಮಿಕ ಅಂತಿದ್ರು, ದುಡಿಯುವಂತಹ ವ್ಯಕ್ತಿಗೆ ಇವ ಶ್ರಮಿಕ ಅಂತಿದ್ರು, ದುಡಿಯುವಂತಹ ವ್ಯಕ್ತಿಗೆ ಇವ ಜೀತದಾಳು ಅಂತಿದ್ರು. ಇವು ಎಲ್ಲ ಶಬ್ದಗಳನ್ನು ತೆಗೆದು ಹಾಕಿ ಯಾರು ಸತ್ಯ ಶುದ್ಧ ಕಾಯಕದಿಂದ ಕೆಲಸ ಮಾಡ್ತಾರೆ ಅವರೆಲ್ಲರಿಗೇನು ಅವರು ಶ್ರಮಿಕ ಅನ್ನಲಿಲ್ಲ, ಅವರು ದುಡಿಕ ಅನ್ನಲಿಲ್ಲ, ಅವರು ಕಾರ್ಮಿಕ ಅನ್ನಲಿಲ್ಲ. ದುಡಿಯುವಂತಹ ಎಲ್ಲ ವ್ಯಕ್ತಿಗಳು ನಮ್ಮ ಜನಮಾನದ ಕಾಯಕ ಯೋಗಿಗಳು ಅಂತ ಪಟ್ಟ ಕೊಟ್ಟವ 12ನೇ ಶತಮಾನದ ಬಸವಾದಿ ಶರಣರು ಅನ್ನುವಂಥದ್ದನ್ನು ತಲೆಯಾಗಿಟ್ಟುಕೊಳ್ಬೇಕಾಗ್ತದೆ. ಕಾಯಕ ಯೋಗಿಯ ಪಟ್ಟವನ್ನು ಕೊಟ್ಟವರು, ಕಾಯಕವನ್ನು ಕೈಲಾಸದ ಎತ್ತರಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥ ಕೆಲಸವನ್ನು ಅಪ್ಪ ಬಸವಣ್ಣನವರು ಮಾಡ್ತಾರೆ. ಯಾರು ದೊಡ್ಡವರು ಯಾರು ಸಣ್ಣವರು, ದುಡಿಯುವವರು ಏನದಾರಲ್ಲ ಅವರ ದೊಡ್ಡವರಾಗಬೇಕು, ದುಡಿಸ್ಕೊಳ್ಳೋರು ದೊಡ್ಡವರಾಗ್ಬಾರ್ದು ಅಂತ ತಿಳ್ಕೊಂಡು ಒಂದು ಮಾತನ್ನು ಬಿತ್ತರಿಸ್ತಾರೆ. ಏನಂದರೆ ಪ್ರತಿಯೊಬ್ಬರು ದುಡಿಬೇಕು, ಕಾಯಕವನ್ನು ಮಾಡಬೇಕು, ಅದು ಸತ್ಯ ಶುದ್ಧಕವಾಗಿರುವಂಥ ಕಾಯಕ ಆಗಿರಬೇಕು. ಕಾರೆಯ ಸೊಪ್ಪಾದರೂ ಸಹಿತ ಕಾಯಕದಿಂದನೇ ಬಂದಿರಬೇಕು. ಯಾವುದೊಂದು ಸಣ್ಣ ಸೊಪ್ಪನ್ನು ನೀವು ತೊಗೊಂಡು ಬಂದ್ರೂ ಸಹಿತ ದುಡ್ದ ತಂದಿರಬೇಕೆ ಹೊರತಾಗಿ ಅದು ಮತ್ತೊಬ್ಬರು ಕೊಟ್ಟಿದ್ದು ತೊಗೊಂಬರಬಾರ್ದು. ಅಂತಹ ಸೊಪ್ಪನ್ನು ತೊಗೊಂಡು ಬಂದ್ರೂ ಸಹಿತ ಕಾಯಕದಿಂದ ತೊಗೊಂಬರ್ಬೇಕು. ಕಾಯಕದಿಂದ ತೊಗೊಂಬಂದಿರುವಂಥದ್ದನ್ನು ತೆಗೆದುಕೊಂಡು ಬಂದು ಒಬ್ಬನ ಊಟ ಮಾಡಂಗಿಲ್ಲ, ಮತ್ತೆ ನನಗೆ ಬೇಕಂತ ಕೂಡಿಡಂಗಿಲ್ಲ. 4 ಮಂದಿ ಜಂಗಮರನ್ನು ಕರ್ಕೊಂಡು ಬಂದು ಊಟ ಮಾಡಿಸುವಂಥ ಪರಂಪರೆಯನ್ನು ಮಾಡ್ತಿದ್ರು. ಇಂಥ ಅನೇಕ ಜನ ತಮ್ಮ ದುಡಿಮೆಯಿಂದ ಅನೇಕ ಜನ ಕಲ್ಯಾಣದೊಳಗೆ ತಮಗೆ ಎಷ್ಟೆಷ್ಟು ಸಾಧ್ಯ ಐತೆ ಅಷ್ಟೆಷ್ಟು ಮಂದಿ ಜಂಗಮರನ್ನು ಊಟ ಮಾಡಿಸುವಂಥದ್ದು ಒಂದು ಕಡೆ ನಡೆದದ. ಆನಂದವಾಗಿ ಕಲ್ಯಾಣದೊಳಗೆ ಎಲ್ಲರೂ ಕಾಯಕವನ್ನು ಮಾಡಕತ್ತಾರೆ. ಕಾಯಕ ಮಾಡುವಂಥ ಕೈಗಳಿಗೆ ಕೆಲಸ ಕೊಟ್ಟಾರ ಬಸವಣ್ಣವರು. ತನ್ನ ಸಣ್ಣ ಕೆಲಸ, ದೊಡ್ಡ ಕೆಲಸ ಅಷ್ಟೇ ದೊಡ್ಡದಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವು ಮಂದಿ ಭಾಳ ಮಂದಿ ಕಲಿತವ್ರಿಗೆ ಸಮಸ್ಯೆ ಏನು ಅಂತಂದರೆ, ಅಲ್ರಿ ನಾವು ಇಷ್ಟಕೊಂಡ ಕಲಿಸಿವಿ, ಈ ಕೆಲಸ ಮಾಡೋದು ಹೆಂಗೆ ನಿಮ್ಗೆ ಗೊತ್ತಿರಲಿ. ಏನೂ ಕಲಿಲಾರ್ದಂಥ ವ್ಯಕ್ತಿಗಳು ಪಾನಿಪುರಿ ಅಂಗಡಿ ಇಟ್ಟುಕೊಂಡು ನಮಗಿಂತ ಹೆಚ್ಚು ರೊಕ್ಕ ಗಳಿಸ್ಕೊಂಡು ಜೀವನ ಮಾಡುವಂಥವ್ರನ್ನು ನಾವು ಕಂಡೀವಿ. ಕೆಲಸ ಯಾವುದೈತೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅನ್ನುವಂಥದ್ದು ಭಾಳಷ್ಟು ಮುಖ್ಯ.